ಗೊತ್ತಾ, ಇವತ್ತು ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ಹೋಮ್ ಮೇಡ್, ಮನೆಯಲ್ಲೇ ಮಾಡಿರುವ ಫ್ರೈಡ್ ರೈಸ್, ತಿನ್ನಲು ರುಚಿ ಶುಚಿ. ಇದಕ್ಕೆ ಸ್ವಲ್ಪ ಎಣ್ಣೆ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ ನೋಡಿ, ಸ್ವಲ್ಪ ಎಣ್ಣೆ ಹಾಕಿ ಸಿಂಪಲ್ ಫ್ರೈಡ್ ರೈಸ್. ಜಸ್ಟ್ ಟೂ ಐಟಮ್ಸ್ ಆ್ಯಕ್ಚುಲಿ, ಕ್ಯಾಪ್ಸಿಕಮ್ ಆನಿಯನಲ್ಲಿ ಮಾಡೋಣ ಅಂತಿದೆ. ಇದೊಂದು ಸ್ವಲ್ಪ ಗೋಬಿ ಮಿಕ್ಕಿತ್ತು, ಸೊ ಅದಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಒಂದು ಸ್ವಲ್ಪ ಗೋಬಿನ ಹಾಕ್ತಾರೆ. ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡ್ಬೋದು ಬ್ರೇಕ್ಫಾಸ್ಟ್ಗೆ. ಎಣ್ಣೆ ಇವಾಗ ಕಾದಿದೆ ನೋಡಿ, ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ನಾವು ಮನೆಯಲ್ಲೇ ಎಲ್ಲ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು, ಆರೋಗ್ಯವಾಗಿರೋಣ. ನೀವು ಆರೋಗ್ಯವಾಗಿರಿ, ಸಿಂಪಲ್ಲಾಗಿ ಮಾಡ್ಬೋದು. ಚೆನ್ನಾಗಿ ಎಲ್ಲ ಫ್ರೈ ಮಾಡಿ. ಏನು ಟಿಪ್ಸ್ ಅಂದರೆ, ಸ್ವಲ್ಪ ಬೇಗ ಫ್ರೈ ಆಗೋಕ್ಕೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿದೆ. ಚಿಕ್ಕೆ ಹಾಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಂಡ್ರೆ ಬೇಗ ಹಾಕ್ತಾರೆ. ಅದನ್ನು ಬಾಡಿಸ್ತಾ ಇದ್ದರೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ಗುಡ್ ಮಾರ್ನಿಂಗ್. ಹೌದಾ, ಇಲ್ಲಪ್ಪ ನಿಮ್ಮ ಜೊತೆ ಇದ್ರಿ ನಾವು, ಇನ್ನು ಬಿಟ್ಟು ಯಾರು ತಗೊಳ್ತಾರೆ ಬಂಗಾರ ಬಂದು. ನಿಮ್ಮ ಫ್ರೈಡ್ ರೈಸ್ ಇರುತ್ತೆ ಬ್ರೇಕ್ಫಾಸ್ಟ್ ತಿಂತೀರಲ್ಲಮ್ಮ. ಇದು ಕಾರ್ಟೂನ್ ಅಲ್ಲ ತಾನೇ, ಅದು ಕಾರ್ಟೂನ್. ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ. ಮತ್ತು ಇದು 1 2 3 ನೂಡಲ್ಸ್ ಫ್ರೈಡ್ ರೈಸ್ ಪೌಡರ್ ಹಾಕ್ತೀನಿ ನಾನು. ಇವಾಗ ಅನ್ನ ಮಾಡಿ ಕಲಸಿದ್ದೀನಿ ನೋಡಿ, ಎಷ್ಟು ಬೇಗ ಒಂದು 5 ನಿಮಿಷದಲ್ಲೇ ಫ್ರೈಡ್ ರೈಸ್ ರೆಡಿ. ಸೂಪರಾಗಿ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ಗಂತೂ ಸಖತ್ತಾಗಿದೆ. ವಾವ್, ನೀವು ರುಚಿಯಾಗಿದೆ, ಬಿಸಿ ಬಿಸಿ. ಮಾಡ್ಕೊಂಡಿದ್ದೇವೆ. ಸೂಪರ್ ಆಗಿದೆ. ಅನ್ನದಾತ ಸುಖಿಯೋ ಭವತು.